ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಈ ರೀತಿಯ ನಿರ್ಧಾರ ತಗೊಳ್ಳೋದು ತಪ್ಪಲ್ಲ. ಅದಾಗಲೇ ನಾವು ಮಂಡಿಸಿದ್ದೀವಿ. ಇಲ್ಲಿ ಮಹಾನಗರ ಪಾಲಿಕೆಯ ಒಂದು ಚುನಾವಣೆ ನಡೆದಿಲ್ಲ. ಜನರ ಪ್ರತಿನಿಧಿ ಶಿಫಾರಸನ್ನು ಕೊಡಬೇಕು, ನಂತರ ಆಯುಕ್ತರು ಅಥವಾ ಸೂಕ್ತ ಅಧಿಕಾರಿಗಳು ಅದನ್ನು ಅನುಷ್ಠಾನ ಮಾಡುವಂಥದ್ದು ಪದ್ಧತಿ ಪ್ರಕ್ರಿಯೆ. ಇಲ್ಲಿ ಯಾವುದೇ ರೀತಿಯ ಒಂದು ಜನರ ಪ್ರತಿನಿಧಿ ಇಲ್ಲದೆ ಇರೋ ಸಮಯದಲ್ಲಿ ಕೌನ್ಸಿಲ್ ಯಾವ ರೀತಿ ಇದು ತೀರ್ಮಾನ ಮಾಡಿದರೂ ಸಹ ಅದು ಒಂದು ಪ್ರಶ್ನೆ ಆಗಲೇ ಮಂಡಿಸಲಾಗಿದೆ. ಆರೋಪ ಬಂದಿದೆ, ಮೂಡಾದಂತ ಒಂದು ಇಶ್ಯೂನಲ್ಲಿ ಆರೋಪ ಇದೆ, ಅಂತರದ ಹೆಸರು ಬೇಕಾ? ಈ ಎಲ್ಲ ಹಗರಣಗಳು ಕೂಡ ನೀವು ಆಗಲೇ ಅನೇಕ 6 ತಿಂಗಳಿಂದ ನಾವು ಹೋರಾಟ ಮಾಡ್ತಾರೋ ಎಲ್ಲರೂ ಗಮನಿಸಿದ್ದೀರ. ವಾಲ್ಮೀಕಿ ಹಗರಣ ಇರ್ಬೋದು, ಮೂಢ ಹಗರಣಗಳು ಇರ್ಬೋದು, ಭಾಳ ಗಂಭೀರವಾದ ಒಂದು ಹಗರಣಗಳು ಆಚೆ ಬಂದಿರೋ ಸಮಯದಲ್ಲಿ ಇಂಥ ಒಂದು ನಾಮಕರಣ ಮಾಡೋದು ಸೂಕ್ತನೋ ಇಲ್ವೋ ಆ ಕಾಂಗ್ರೆಸ್ನವರೇ ತೀರ್ಮಾನ ಮಾಡಬೇಕಾಗಿದೆ. ಅಧಿಕಾರಿಗಳು ಸಹ ತೀರ್ಮಾನ ಮಾಡಬೇಕಾಗಿದೆ. ತನಿಖೆಗಳು ಆಗ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಅದಕ್ಕಾಗಿ ಒಂದು ಹೆಸರು ಸ್ವಯಂ ಮುಖ್ಯಮಂತ್ರಿ ಅವರೇ ಇದರಲ್ಲಿ ಪಾತ್ರ ಇರೋ ಕಾರಣಕ್ಕಾಗಿ ಇದನ್ನು ಕೂಡ ಒಂದು ಪರಿಗಣಿಸಬೇಕಾಗಿರುವಂಥದ್ದು ಒಂದು ವಿಚಾರ. ನಿಜ. ಅದಕ್ಕೂ ಇದಕ್ಕೆ ಏನು ಸಂಬಂಧ? ವೈಯಕ್ತಿಕವಾದ ಟೀಕೆ ಹಾಗೂ ಅವಮಾನಗಳಿಗೆ ನಾನೇನು ಪ್ರತಿಕ್ರಿಯೆ ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ಏನು ಆಧುನಿಕ ಭಾರತದಲ್ಲಿ ಏನು ಡೂಪ್ಲಿಕೇಟು ಒರಿಜಿನಲ್ಲು ಇಂಥದ್ದು ಏನು ಉಪಯೋಗ ಇಲ್ಲ. ನಾವು ಸಹ ಜನರ ಒಂದು ಮತದಿಂದ ಈ ಒಂದು ಪದವಿಗೆ ಬಂದಿರೋದು, ಅದಕ್ಕೆ ಗೌರವ ಕೊಡಬೇಕಾಗಿದೆ. ನಂತರವೂ ನಾವು ಜನರ ಮತದಿಂದ ಅವರ ಬೆಂಬಲದಿಂದಾನೇ ಈ ಒಂದು ಪದವಿಗೆ ಬರುವಂಥದ್ದು ಮುಂದೇನೂ ಸಹ. ಅದಕ್ಕಾಗಿ ಆ ಒಂದು ಪದವಿಯಿಂದ ಇಂಥ ಕೆಲಸಗಳು ಮಾಡ್ತಾರೆ. ಇದು ಕೂಡ ಈಗಲೇ ತಮ್ಮ ಮಾಧ್ಯಮದ ಮಿತ್ರ ಮೂಲಕನೇ ಕೇಳಿರೋದು. ಕ್ಯಾಬಿನೆಟ್ ಏನು ತೀರ್ಮಾನ ಬಂದಿರೋ ಅದು ಅಧಿಕೃತವಾಗಿ ನಾನು ಓದಿಲ್ಲ. ಆದರೂ ಸಹ ಈ ಏನು ಬೆಲೆ ಏರಿಕೆ ಆಗಿದೆ ಎಲ್ಲ ಕ್ಷೇತ್ರದಲ್ಲೂ, ಹಾಲಿರ್ಬೋದು, ನಮ್ಮ ಏನು ಡೀಸೆಲ್ ಪೆಟ್ರೋಲ್ ಇರ್ಬೋದು, ಅನೇಕ ಉತ್ಪನ್ನಗಳ ಬೆಲೆ ಏರಿಕೆ ಆಗಿರೋದು ಅದು ಖಂಡನೀಯ. ಯಾಕಂದರೆ ಇಂಥ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಜನರಿಗೆ ಅನುಕೂಲ ಆಗುವಂಥದ್ದು ವ್ಯವಸ್ಥೆ ಮಾಡಬೇಕಾಗಿರೋದು ಈ ರಾಜ್ಯ ಸರ್ಕಾರ. ನೋಡೋಕೆ ಹೋದರೆ ಎಲ್ಲ ರೀತಿಯ ಒಂದು ನಮ್ಗೆ ಬೇಕಾಗಿರುವಂಥದ್ದು ಏನು ಪ್ರಯಾಣಕ್ಕಾಗಿ ಇರ್ಬೋದು, ನಮ್ಮ ದಿನನಿತ್ಯ ಏನು ಉತ್ಪನ್ನಗಳು ಏನಿದೆ ಎಲ್ಲರೂ ಸಹ ಬೆಲೆ ಏರಿಕೆ ಮಾಡ್ತಾ ಇರೋದು ಬಹುಶಃ ಒಂದು ರೀತಿ ಅವ್ರಿಗೆ ಭಾಳ ಕಷ್ಟ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅದು ಒಂದು ಖಂಡನೀಯ ಒಂದು ಬೆಳವಣಿಗೆ. ಮಹಿಳೆಯರಿಗೆ ಉಚಿತ ಇದೆ, ಮತ್ತೊಂದು ಕಡೆ ಪುರುಷರಿಗೆ ಜಾಸ್ತಿ ಆಯ್ತು ಅಂದ್ರೆ ಅಲ್ಲೆಲ್ಲ ಗ್ಯಾರಂಟಿ ಎಫೆಕ್ಟ್ ಆಗಲ್ಲ. ಇದು ಗ್ಯಾರಂಟಿ ಮೂಲಕನೇ ಆಗ್ತಾ ಇರೋವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಯಾಕಂದರೆ ಅದಕ್ಕೆ ಸಪೋರ್ಟ್ ಮಾಡೋವಂಥದ್ದು ಹಣ ಬೇಕೇ ಬೇಕಾಗಿದೆ. ಈಗ ಗ್ಯಾರಂಟಿಗಳು ಮುಂದುವರಿಬೇಕಂದ್ರೆ ಎಲ್ಲಿಂದನೂ ಕೂಡ ಹಣವನ್ನು ಉತ್ಪಾದಿಸಬೇಕಾಗಿರೋವಂಥದ್ದು ಕೂಡ ಒಂದು ಪ್ರಶ್ನೆ. ಸೊ ಅದಕ್ಕಾಗಿ ನಮ್ಮ ಮನುಷ್ಯರಿಂದ ತಗೊಂಡು ಹೆಂಗಸ್ರಿಗೆ ಹಾಕೊಳ್ಳೋವಂಥದ್ದು ನಾವು ಮುಂಚೆಯಿಂದ ನಮ್ಮ ಚುನಾವಣೆ ಸಮಯದಿಂದನೂ ಸಹ ಹೇಳ್ತಾ ಬಂದಿದ್ದೀವಿ. ಈಗ ಅದರ ಪರಿಣಾಮ ಎಲ್ಲರಿಗೂ ಕೂಡ ಅನುಭವ ಆಗ್ತದೆ.